ವಿದ್ಯಾರ್ಥಿಗಳೇ, ಸಮಯದ ಲೆಕ್ಕಗಳನ್ನು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮನ್ನ ತಿಳಿಸ್ತೀನಿ. ಗಡಿಯಾರದಲ್ಲಿ 2 ಭಾಗ, ಹಗಲು 12, ರಾತ್ರಿ 12. ಇದನ್ನು ನೆನ್ಪಿಟ್ಕೋಬೇಕು. ಅಪರಾಹ್ನ ಅಂದ್ರೆ ನೀವು ರಾತ್ರಿ 12ರವರೆಗೆ ಅವಧಿ ತಗೋಬೇಕು. ಪೂರ್ವಾಹ್ನ ಅಂತ ಏನಾದರೂ ಬಂತು, ಪ್ರಯಾಣದ ಅವಧಿ ಪೂರ್ವಾಹ್ನ ಬಂತು ಅಂತಂದ್ರೆ ನೀವು ಮಧ್ಯಾಹ್ನ 12ರವರೆಗೆ ತಗೋಬೇಕು. ಅಪರಾಹ್ನ ಬಂತು ಅಂತಂದ್ರೆ ರಾತ್ರಿ 12ರವರೆಗೆ ಅವಧಿ ತಗೋಬೇಕು. ಒಂದು ಮಗು ಅಪರಾಹ್ನ ಮಲ್ಕೊಂಡದ ಅಂದ್ರೆ ಎಷ್ಟೊತ್ತಿಗೆ ಅದು ರಾತ್ರಿ ಮಲ್ಕೊಂಡಿರ್ತದೆ. ಅಪರಾಹ್ನ ಅಂದ್ರೆ ಅದು ರಾತ್ರಿ ಅಂತ ತಿಳ್ಕೊಬೇಕು. ರಾತ್ರಿ 8:30ಕ್ಕೆ ಮಲ್ಕೊಂಡ, 7:30ಕ್ಕೆ ಮಲ್ಕೊಂಡ, 9:30ಕ್ಕೆ ಮಲ್ಕೊಂಡ ಅಂತಂದ್ರೆ ನಾವೇನು ಮಾಡಬೇಕು, ರಾತ್ರಿ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ, ಅವನು ಒಟ್ಟು ಮಲಗಿದ ಸಮಯ ಬರ್ತದ. ಥಿಯರಿ ಗುರ್ತರಬೇಕು. ಆಮೇಲೆ ಮತ್ತೆ ಸಾಕಷ್ಟು ಮಾದರಿಗಳನ್ನು ಹಾಕಬೇಕು. ಈ ಗಣಿತನ ಸರಿಯಾಗಿ ನೀವು ಫೇರ್ದಾಗ ಬರ್ಕೋಬೇಕು. ನ್ಯಾಚುರಲ್ ಕೋಚಿಂಗ್ ಕ್ಲಾಸ್ ಇದು. ಯಾವುದೇ ಒಂದು ಗಣಿತಗಳನ್ನು, ಸಮಯದ ಲೆಕ್ಕಗಳನ್ನು ತಿಳ್ಕೋಬೇಕು ಅಂತಂದ್ರೆ ನೀವು ಮಧ್ಯಾಹ್ನ 12ರವರೆಗೆ ಅವಧಿ ತಗೋಬೇಕು, ರಾತ್ರಿ 12ರವರೆಗೆ ಅವಧಿ ತಗೋಬೇಕು. ಈಗ ನಿಮಗಿದು ರಾತ್ರಿ ಮಲ್ಕೊಂಡದ ಸಮಯ ಅದ, ರಾತ್ರಿ 12ರವರೆಗೆ ಮಲಗಿದ ಸಮಯ, ಒಟ್ಟು ಮಲಗಿದ ಸಮಯ ಬರೋಬ್ಬರಿ ರಾತ್ರಿ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ ಕೂಡ್ಸ್ಕೊಂಡು ಬಿಟ್ರೆ ಬಂದ್ಬಿಡ್ತವೆ. 60 ನಿಮಿಷಕ್ಕಿಂತಲೂ ಹೆಚ್ಚಿಗೆ ಬಂತಂದ್ರೆ 60 ಕಳೆದು ಗಂಟೆದಾಗ 1 ತಾಸನ್ನು ಕೂಡಿಸಿ ಸಮಯವನ್ನು ಕಂಡಿಡ್ರೆ ಟೈಮ್ ಕೊಡ್ತಾನೆ. ಇಷ್ಟು ತಿಳಿಸಿ ಹೇಳಿದ್ರೆ ಮಾಡುವ ವಿದ್ಯಾರ್ಥಿಗಳು ಇರ್ತಾರೆ, ಮಾಡಿ. ಒಂದು ಮಗುವು ಅಪರಾಹ್ನ 8:30ಕ್ಕೆ ಮಲಗಿ ಪೂರ್ವಾಹ್ನ 6:15ಕ್ಕೆ ಎದ್ದರೆ ಅದು ಎಷ್ಟು ಹೊತ್ತು ಮಲಗಿತು? ಮಾಡ್ರಿ. ಟೈಮ್ ಕೊಟ್ಟದ, ನೀವು ಮಾಡೋದಾದ್ರೆ ನಾ ಹೇಳ್ತೀನಿ. ಎಲ್ಲರೂ ವಿಡಿಯೋ ಆನ್ ಮಾಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಅಪರಾಹ್ನ 8:30 ಯಾಕೆ ರಾತ್ರಿ 12ರವರೆಗೆ ನಾವು ಮಲಗಿದ ಸಮಯ ತಕ್ಕೋಬೇಕಂತಂದ್ರೆ ಗಡಿಯಾರದಲ್ಲಿ 2 ಭಾಗ, ಪೂರ್ವಾಹ್ನ ಮತ್ತು ಅಪರಾಹ್ನ. ರಾತ್ರಿ 12ರವರೆಗಿನ ಸಮಯ ಅಪರಾಹ್ನ ಸಮಯ ಇತ್ತು ಅಂದ್ರೆ ರಾತ್ರಿ 12ರವರೆಗಿನ ಸಮಯ ನೀವು ಹೆಂಗೆ ತಕ್ಕೋಬೇಕು ಅನ್ನೋದು ತೋರಿಸ್ತಾನೆ. ಆಮೇಲೆ ಎದ್ದ ಸಮಯ, ಪ್ರಯಾಣದ ಅವಧಿನೂ ಹಂಗೆ. ರಾತ್ರಿ 8:30ಕ್ಕೆ ಬಸ್ ಬಿಟ್ಟದಂದ್ರೆ ರಾತ್ರಿ 12ರವರೆಗೆ ಪ್ರಯಾಣದ ಅವಧಿ ತಕ್ಕೋಬೇಕು. ಮುಂಜಾನೆ ಎದ್ದೆ ಮುಟ್ಟಿತ್ತಂದ್ರೆ ತಲುಪಿದ ಸಮಯ ಕೂಡಿಸೋಬೇಕು. ದಿವಸಗಳು ಒಂದು ಹೆಚ್ಚಾಗಿತ್ತಂದ್ರೆ 24 ಗಂಟೆ ಆಗಿನ ಮಾತು ಅದೇ ಸಿಸ್ಟಮ್ ಪ್ರಕಾರ ನಿಮಗೆ ನಾ ಸಮಯದ ಲೆಕ್ಕಗಳನ್ನು ಕೊಡ್ತಾನೆ. ನೋಡ್ರಿ, ಒಂದು ಮಗು ಅಪರಾಹ್ನ 8:30ಕ್ಕೆ ಮಲಗಿ ಪೂರ್ವಾಹ್ನ 6:15ಕ್ಕೆ ಎದ್ದರೆ ಅಂದರೆ ನೀವು ಮೊದಲ ಫಸ್ಟ್ ಏನು ಮಾಡಬೇಕು, ರಾತ್ರಿ 12ರವರೆಗೆ ಮಲಗಿದ ಸಮಯ, ರಾತ್ರಿ 12ರವರೆಗೆ ಮಲಗಿದ ಸಮಯ ತಕ್ಕೋಬೇಕು. ಮಲಗಿದ ಸಮಯ ಮುಂದೆ 1ರಿಂದ ಚಾಲು ಆಗ್ತದೆ ಗಡಿಯಾರ. ರಾತ್ರಿ 12 ಯಾವಾಗ ಮಲ್ಕೊಂಡಾನ? 8:30ಕ್ಕೆ ಮಲ್ಕೊಂಡಾನ. ನೋಡ್ರಿ, 8:30 ಇದ್ರಾಗ ಕಳಿಬೇಕು. 1 ಗಂಟೆ ನೀವು ಕೈಗಳ ತಗೊಂಡ್ರಿ ಅಂದ್ರೆ ಇದು ನಿಮಿಷದ, ಇಲ್ಲಿ 60 ನಿಮಿಷ ಮಾಡ್ಕೊರಿ. 1 ಗಂಟೆಯನ್ನು 60 ನಿಮಿಷದಾಗ ಮಾಡ್ಕೋಬೇಕು. 60 ನಿಮಿಷನ್ಯಾಗ 30 ನಿಮಿಷ ಕಳೆದ್ರೆ 30 ನಿಮಿಷ ಉಳಿತು. 12ರಾಗ 9 ಕಳೆದ್ರೆ 3 ಗಂಟೆ 30 ನಿಮಿಷ. ರಾತ್ರಿ 12ರವರೆಗೆ ಮಲ್ಕೊಂಡದ ಸಮಯ ಪ್ಲಸ್ ಎದ್ದ ಸಮಯ ಯಾವಾಗಲಾದರೂ ಎದ್ದ ಸಮಯ ಎಷ್ಟದ? 6 ಗಂಟೆ 15 ನಿಮಿಷ. 6 ಗಂಟೆ 15 ನಿಮಿಷ ಎದ್ದ ಸಮಯ. ಇದೇನು 6:15 ಏನಿದೆ ಎದ್ದ ಸಮಯ, ಅದನ್ನು ಕೂಡಿಸ್ಕೋಬೇಕು. ಇದು 6:15 ಏನು ಅದನ್ನು ತಿಳಿಸ್ನು. ಇದು 3:30 ಏನಪ್ಪ ಅಂದ್ರೆ ರಾತ್ರಿ 12ರವರೆಗೆ ಮಲಗಿದ ಸಮಯ 3:30 ಪ್ಲಸ್ ಎದ್ದ ಸಮಯ ಕೂಡಿಸಿದ್ರೆ ಒಟ್ಟು ಮಲಗಿದ ಸಮಯ ಬರ್ತದ 45. ಸರ 6 3 9 ಗಂಟೆ 45 ನಿಮಿಷ ಒಟ್ಟು ಮಲಗಿದ ಸಮಯ ಬರ್ತದೆ. ಯಾವುದೇ ಒಂದು ಗಣಿತವನ್ನು ಮಾಡಬೇಕಾದ್ರೆ ಸಮಯದ ಲೆಕ್ಕಗಳು ಬಹಳ ಸರಳ. ಒಂದು ದಿವಸ ದಾಟಿತು ಅಂತಂದ್ರೆ ಅದಕ್ಕೆ ಡೇಟ್ ಕೊಟ್ಟಿರ್ತಾನೆ ನಾವು. 13ಕ್ಕೆ ಹೊಂಟದ 15ಕ್ಕೆ ಮುಟ್ಟ್ಯದ ಅಂದ್ರೆ 24 ತಾಸು ಪೂರ್ತಿ ಒಂದು ನೀವು ಸಮಯ ಹೊರಗೆ ತೆಗೆದೇ ಇಡಬೇಕು. ಅಂತ ಗಣಿತಗಳು ಮುಂದೆ ಬರ್ತಾವ.
ಕಾಳಜಿಪೂರ್ವಕ ನೋಡ್ರಿ. ಈಗ ನಿಮಗೆ ಇದು ತಿಳಿದದಂತ ತಿಳ್ಕೊಂಡು ಇನ್ನು ಇದೊಂದು ರೀತಿ, ಇನ್ನೊಂದು ರೀತಿ ಒಳಗೆ ನೀವು ಇದನ್ನು ಕಳಿಬೋದು. ಇದನ್ನೇ ಇನ್ನೊಂದು ರೀತಿ ತಗೋ. 12 ಗಂಟೆಯನ್ನು ನೀವೇನು ಮಾಡಬೇಕು, 12 ಗಂಟೆಯನ್ನು 11:60 ಮಾಡ್ಕೊಂಡು ಬಿಡ್ರಿ. 12 ಅಂದ್ರೆ ಒಂದೇ, 11:60 ಅಂದ್ರು ಒಂದೇ. 12 ಗಂಟೆ ಅಂದ್ರು ಒಂದೇ, 11:60 ಅಂದ್ರು ಒಂದೇ. ಇದ್ರಾಗ 8:30 ಕಳೆದು ಬಿಡ್ರಿ. ಇದು ಒಂದು ರೀತಿ ತಿಳ್ಕೊರಿ. ಇರಲಿ, 8:30 ಕಳೀರಿ ನೋಡ್ರಿ. 30 ನಿಮಿಷ ಉಳಿತು. 12ರಾಗ 8 ಆದ್ರೆ, 11ರಾಗ 8 ಆದ್ರೆ, 8 1 3 11 ನೋಡ್ರಿ. ಇದು ಒಂದೇ, ಇದು ಒಂದೇ. ಇದೇನು ಕೈಗಡ ತಗೊಳ್ಳೋದು ಪಡೋದು ಬರೋದಲ್ಲ. 12ಅನ್ನು 11:60 ಹಚ್ಕೊಂಡು ಬಿಡ್ರಿ. ಆಮೇಲೆ 30 ಬಂತು. ಇಲ್ಲಿ ನಿಮಿಷದಾಗ ಕಳೆದ್ರಿ. 11ರಾಗ 8 ಆದ್ರೆ 3 ಗಂಟೆ 30 ನಿಮಿಷ. ಇದು ಒಂದೇ. ಬೇಕಾದ್ರೆ ಈ ರೀತಿ ಕಲಿಯಿರಿ, ಬೇಕಾದ್ರೆ ಈ ರೀತಿ ಕಲಿಯಿರಿ. ಆಮೇಲೆ ರಾತ್ರಿ 12ರವರೆಗಿನ ಸಮಯದೊಳಗೆ ಅವ ಎದ್ದ ಸಮಯವನ್ನು ಕೂಡಿಸಿದ್ರೆ ಏನು ಬರ್ತದೆ, ಒಟ್ಟು ಮಲಗಿದ ಸಮಯ ಬರ್ತದೆ. ಇದಕ್ಕೆ ಏನಂತಾರ, ಒಟ್ಟು ಅವನು ಮಲಗಿದ ಸಮಯ. ಒಟ್ಟು ಮಲಗಿದ ಸಮಯ. ಒಟ್ಟು ಮಲಗಿದ ಸಮಯ ತಕ್ಕೋಬೇಕಾದ್ರೆ ಏನು ಮಾಡ್ಬೇಕಪ್ಪ, ಅದನ್ನು ನಿಮ್ಗೆ ಗುರ್ತಿರ್ಬೇಕು. ರಾತ್ರಿ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ ಪ್ಲಸ್ ಏನು, ಎದ್ದ ಸಮಯ. ಅದನ್ನು ತಿಳ್ಕೊ. ಪ್ಲಸ್ ಎದ್ದ ಸಮಯವನ್ನು ಕೂಡಿಸಿದ್ರೆ ಅಂದ್ರೆ ಒಟ್ಟು ಮಲಗಿದ ಸಮಯ ಬರ್ತದ. ಇದು ನೀವು ತಿಳ್ಕೊಂಡು ಬಿಡ್ಬೇಕು. 9 ಗಂಟೆ 45 ನಿಮಿಷ. 9 ಗಂಟೆ 45 ನಿಮಿಷಗಳು ಉತ್ತರ ಸಂಖ್ಯೆ ಎ. ಇಷ್ಟು ಗಣಿತಗಳನ್ನು ನೀವು ಮಾದರಿ ತಿಳ್ಕೊಂಡ್ರಿ ಅಂತಂದ್ರೆ ಹೆಂಗ ನಾವು ತಿಳ್ಕೋಬೇಕು, ಇದು ನೋಡ್ರಿ. ಈಗ ನೀವು ಮಾದರಿ ಕೊಟ್ರೆ ಮಾಡಿಬಿಡ್ತೀರಿ ನೀವು. ಇದು ನ್ಯಾಚುರಲ್ ಒರಿಜಿನಲ್ ಕ್ಲಾಸೇ ನಿಮಗೆ. ಇದನ್ನು ಯೂಟ್ಯೂಬ್ದಾಗ ಆಮೇಲೆ ದೊಡ್ಡ ಸ್ಕ್ರೀನ್ದಾಗ ನೋಡ್ಬಿಟ್ರಿ ಅಂದ್ರೆ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದೆ ಅಂದ್ರೆ ಗಣಿತ ಮಾಡಿರಿ. ಆಮೇಲೆ ಮ್ಯೂಟ್ ತೆಗೆದು ನೀವು ಹೆಂಗೆ ನಾ ತಿಳಿಸ್ತೀನಿ ನೋಡ್ರಿ. ಮತ್ತೊಂದು ಮಾದರಿ ನಿಮ್ಗೆ ಸಮಯದ ಲೆಕ್ಕದೊಳಗೆ NCB ಒಳಗೆ ಸಮಯ, ಕಾಲ, ವೇಗ, ಕಾಲ, ದೂರದ ಸಾಕಷ್ಟು ಗಣಿತಗಳನ್ನು ಕೊಟ್ಟನು. ಆ ಅಭ್ಯಾಸನ ನೀವು ರಿವಿಷನ್ ಮಾಡಿಬಿಟ್ರಿ ಅಂದ್ರೆ ಈ ಗಣಿತಗಳು ತಾವೇ ಬಂದ್ಬಿಡ್ತಾವೆ. ಇದು ಕ್ವಶನ್ ಪೇಪರ್ ಅಂದ್ರೆ ಒರಿಜಿನಲ್ ನಾವು ಕ್ವಶನ್ ಪೇಪರ್ ಬಿಡಿಸ್ಬೇಕಾಗ್ತದೆ. ಈಗ ನಾವು ಮಾದರಿ ಹೇಳಿಕ್ ಬರೋದಿಲ್ಲ. ಇನ್ನೊಂದ್ಸಲ ನಾ ತಿಳಿಸಿ ಹೇಳ್ತಾನೆ. ಒಂದು ಮಗು ಅಪರಾಹ್ನ 8:30ಕ್ಕೆ ಮಲಗ್ಯಾನ. ರಾತ್ರಿ 12ರವರೆಗೆ ಮಲಗಿದ ಸಮಯ ತಗೋ. ಅಪರಾಹ್ನ ಅಂದ್ರೆ ರಾತ್ರಿ 12ರವರೆಗಿನ ಸಮಯ ತಕ್ಕೋಬೇಕು. 11:60ರಾಗ 8:30 ಕಳೀರಿ. ರಾತ್ರಿ 12ರವರೆಗೆ ಮಲಗಿದ ಸಮಯ ಬರ್ತದ. ಅದರ ಆಮೇಲೆ ಪ್ಲಸ್ ಸಮಯ 6:15 ಎದ್ದ ಸಮಯ ಕೂಡಿಸಿದ್ರೆ ಒಟ್ಟು ಮಲಗಿದ ಸಮಯ ಬರ್ತದೆ. ಇದನ್ನ ಇಷ್ಟು ನೆನ್ಪಿಟ್ಕೋಬೇಕು ನೀವು. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಲೆಕ್ಕ ಮಾಡಿಬಿಡ್ಬೇಕು. ಆಮೇಲೆ ಇನ್ನೊಂದ್ಸಲ ಸ್ಕ್ರೀನ್ ಓಪನ್ ಮಾಡಿ ನೀವು ಬಿಟ್ರಿ ಅಂದ್ರೆ ಕ್ವಶನ್ ಬರ್ತದೆ. ಮ್ಯೂಟ್ ಮಾಡ್ರಿ, ಬಿಡಿಸಿ ತೋರಿಸ್ರಿ ಪೇರೆಂಟ್ಸ್ಗೆ, ಟೀಚರ್ಗೆ. ನೋಡು, ಎಲ್ಲ ಸರಿಯಾಗಿ ಗಣಿತಗಳನ್ನು ನೋಡ್ಕೋಬೇಕು. ಇದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್. 1990 69ನೇ ಲೆಕ್ಕ ಚೆನ್ನಾಗಿ ಬಿಡಿಸ್ಕೊಡ್ರಿ.